ಕನ್ನಡದವರಿಗೆ. ಓಕೆ, ಮಾತಾಡ್ತಾ ಹೇಳ್ತಾ ಇದ್ರಿ ಅಣ್ಣವ್ರ ಫ್ಯಾಮಿಲಿಯಿಂದ ನನಗೆ ಇನ್ಸ್ಪಿರೇಷನ್ ಬಂತು, ಅಣ್ಣವ್ರ ಫ್ಯಾನ್ ಅಂತ ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ಶಿವಣ್ಣ ಅವ್ರಿಗೆ ಏನಾದ್ರೂ ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಖಂಡಿತ ಮಾಡ್ತೀವಿ, ಶಿವಣ್ಣ ಅವ್ರಿಗೆ ಮಾಡ್ತೀವಿ, ಅಲ್ರಿ ಎಷ್ಟೋ ಮಾಡ್ತೀವಿ. ಬಟ್ ಬಜೆಟ್ ಜಾಸ್ತಿ ಅಲ್ರಿ, 5 ಭಾಷೆ ಯಾರಿಗೆ ಮಾಡ್ತಾರೆ ಹಂಗೆ. ಶಿವಣ್ಣವ್ರಿಗೆ ಅದನ್ನೇ ಹೇಳಿದ್ದು, ಮಾಡ್ತಾರೆ ಬಿಡಿ, ಬೇರೆಯವ್ರು ದುಡ್ಡು ಹಾಕೋರು ರೆಡಿ ಇದಾರಲ್ಲ ಪಾಪ, ಮಾಡಲಿ. ರಾಜು ಸರ್, ಇಲ್ಲಿ ಟೀಸರ್ ನೋಡಿದ್ವಿ. ಈ ಸಿನಿಮಾದ ಕತೆ ನಿಮ್ಗೆ ಇಷ್ಟ ಕಾರಣ ಏನಾಗಿತ್ತು ಅಂತ? ಎಲ್ಲೋ ಒಂದ್ ಕಡೆ ಮೈಸೂರು ಪ್ರಾಂತ್ಯದ ಕತೆ ಅಂದ್ರೆ, ಈಗ ಅಣ್ಣವ್ರದ್ದು ಬಿಗ್ ಫ್ಯಾನ್ ಅಂತ ಹೇಳ್ತೀರಿ, ಈ ಕಾಮನಬಿಲ್ಲು ಈ ಥರದ್ದೆಲ್ಲ ಒಂದಷ್ಟು ಕತೆಗಳು ಹಳ್ಳಿ ಅಥವಾ ಊರು ಸಂಬಂಧಿತವಾಗಿ ಇರುತ್ತೆ. ಸೊ ಅದಕ್ಕೆ ಇಷ್ಟ ಆಯ್ತಾ ನಿಮಗೆ ಅಂತ? ಇಲ್ಲ, ನಾನು ಕತೆ ಒಂದು 4-5 ತಂದಿದ್ರು, 4-5 ಕತೆ ತಂದರು. ಕಥೆಯಲ್ಲಿ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ಅಂತ ಬೇಕಲ್ವಾ, ಅದಿರಲಿಲ್ಲ ಕೆಲವು ಕಥೆಯಲ್ಲಿ. ಇದರಲ್ಲಿ ಫುಲ್ಲು ಪಾತ್ರಗಳಿಗೆ ಜೀವ ತುಂಬ ಥರದ್ದೆಲ್ಲ ಇತ್ತು. ಇದು ನನಗಿಷ್ಟ ಆಯಿತು. ಇದು ಅದು ಅಂತಿಲ್ಲ, ಕಲಾವಿದರಿಗೆ, ಪ್ರೊಡ್ಯೂಸರ್ಗೆ, ಜನಕ್ಕೆ ಇಷ್ಟ ಆಗೋ ಥರ ಮಾಡಬೇಕು ಹೊರತು ನಮ್ಗೆ ಇಷ್ಟ ಆಗೋ ಥರ ಮಾಡೋದಲ್ವಲ್ಲ ಕೆಲಸ. ಸರ್, ಹೀರೋ